ಮರ್ಡರ್ ಎಷ್ಟಾಗಿದೆ? ಮರ್ಡರ್ ಆ್ಯಕ್ಚುಲಿ ಅಟ್ಯಾಕ್ ಮಾಡಿ ಮರ್ಡರ್ಸ್ ಏನಾಗಿಲ್ಲ ಸರ್. ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಎಲ್ಲ ಆಗಿದ್ದು ಸರ್. ಎಷ್ಟು ಜನ ಕೋಕ್ ಆಗಿದೆ? 47 ಜನಕ್ಕೆ ಆಗಿದೆ ಸರ್. ಓಕೆ. ಅದಕ್ಕೆ ಸ್ವಲ್ಪ ಫಿಯರ್ ಬರಬೇಕು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸಿಗೆ. ಅವತ್ತು ಸಂದೀಪ್ ಪಾಟೀಲ್ ಇದ್ದಾಗ ಅವ್ರಿಗೆ ಶೂಟೇ ಮಾಡ್ತಿದ್ರು. ಮೇ ಬಿ ಔಟ್ ಆಫ್ ಇದು ಏನು ರೂಲ್ಸ್ ಆ್ಯಂಡ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ 4-5 ಆದಾಗ ಐ ವಾಸ್ ಅ ಡಿಸ್ಟ್ರಿಕ್ಟ್ ಮಿನಿಸ್ಟರ್. ಐ ಆಮ್ ಜಸ್ಟ್ ಉದಾಹರಣೆ. ಯಾರು ಸ್ವಲ್ಪ ಹೆಚ್ಚಿ ರೌಡಿಸಮ್ ಡಕಾಯತೆಲ್ಲ ಮಾಡಿದರೆ ನೇರವಾಗಿ ಶೂಟ್ ಫಾರ್ ದಿ ಲೆಗ್ ಆರ್ ಹ್ಯಾಂಡ್. ನೀವು ನಂಬಲಿಕ್ಕಿಲ್ಲ, ಒಂದು ವಾರ ಎಲ್ಲ ರೌಡಿಗಳು ನಮ್ಮಲ್ಲಿ ಕ್ಯೂ ನಿಂತರು. ಒಂದವ್ರ ತಾಯಿ ಜೊತೆಯಲ್ಲಿ ಅಥವಾ ಹೆಂಡತಿ ಜೊತೆಯಲ್ಲಿ ಅಥವಾ ಇನ್ನೂ ಮದುವೆ ಆಗೋರ ಜೊತೆಯಲ್ಲಿ. ಒಂದು ಕಮಿಷನರ್ಗೆ ಹೇಳಿ ಇವನೆಲ್ಲ ಬಿಟ್ಟಿದ್ದಾನೆ, ಈಗ ರೌಡಿಸಮ್ ಎಲ್ಲ ಬಿಟ್ಟಿದ್ದಾನೆ, ನಾನೀಗ ಚೆನ್ನಾಗಿದ್ದೆ ಅಂತೇಳಿ ತಾಯಿ ಇನ್ನು ಮುಂದೆ ಆಗುವ ಹೆಂಡತಿ ಬಂದು ಕೂಗುದಿತ್ತು. ಅಂದ್ರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಇಲ್ಲಿ ಸುರಕ್ಷತೆಯಲ್ಲಿ ಇದೆ. ಯಾವುದೇ ರೀತಿಯ ಕ್ರಿಮಿನಲ್ ಆಕ್ಟಿವಿಟೀಸ್ ಆಗಲಿ, ಗಾಂಜಾ ಅಫೀಮ್ ಆಗಲಿ, ಅಥವಾ ಮತೀಯ ಕಲಹಗಳಾಗಲಿ, ಅಥವಾ ಮತೀಯ ರಾಜಕಾರಣ ಆಗಲಿ, ಇಂಥದ್ದು ಯಾವುದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಲ್ಲಿ ನಡೆಯದೇ ಇರುವಾಗ ಇಂಥ ಹೇಳಿಕೆ ಅಗತ್ಯತೆ ಇಲ್ಲದೆ ಇರಬೇಕಾದ್ರೆ ಆ ರೀತಿಯ ಹೇಳಿಕೆಯನ್ನು ಯಾವ ಕಾರಣಕ್ಕೋಸ್ಕರ ಕೊಟ್ಟಿದ್ದಾರೆ? ಈ ರೀತಿಯ ಒಂದು ಏನು ಹೇಳಿಕೆ ವಿನಾಕಾರಣ ಕೊಡುವಂಥ ಅಥವಾ ಯಾವುದೇ ಅಸಂಬದ್ಧ ಹೇಳಿಕೆ ಕೊಡೋದನ್ನು ಯುಟಿ ಖಾದರ್ ಅವರು ಮೊದಲು ನಿಲ್ಲಿಸಬೇಕು. ಇದು ನಿಮ್ಮ ಘನತೆಗೆ ಶೋಭೆ ತರ್ತಕ್ಕಂಥ ಹೇಳಿಕೆ. ಅಧಿಕಾರಿಗಳು ಬಂದ ನಂತರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನೆಮ್ಮದಿಯಲ್ಲಿದೆ, ಅಥವಾ ಯಾವುದೇ ರೀತಿಯ ಕೊಲೆ ಕ್ರಿಮಿನಲ್ ಆಕ್ಟಿವಿಟೀಸ್ ನಡೀತಾ ಇಲ್ಲ. ಗಾಂಜಿ ಅಫೀಮನ ಎಲ್ಲ ಸಂಪೂರ್ಣವಾಗಿ ಹದ್ದುಬಸ್ತಲ್ಲಿ ಇಡುವಂಥ ಕೆಲಸವನ್ನು ಈ ಇಬ್ಬರು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ಇಬ್ಬರು ಅಧಿಕಾರಿಗಳ ಮೇಲೆ ಸಂಪೂರ್ಣವಾಗಿ ಇಲ್ಲಿಯ ಜನರು ಕೂಡ ನಂಬಿಕೆಯನ್ನು ಇಟ್ಟಿದ್ದಾರೆ. ನಮ್ಮ ಜಿಲ್ಲೆಯ ಸಚಿವರು, ಆರೋಗ್ಯ ಸಚಿವರಾಗಿರ್ತಕ್ಕಂಥ ಯಾರು ಯುಟಿ ಖಾದರ್ ಇದ್ದಾರೆ, ಅವರು ವಿಪತ್ತು ನಿರ್ವಹಣಾ ಒಂದು ಸಭೆಯಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಬೇಜವಾಬ್ದಾರಿಯ ಹೇಳಿಕೆ ಮತ್ತು ಈ ದೇಶದ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಹೇಳಿಕೆ, ಅಥವಾ ಈ ನೆಲದ ಕಾನೂನಿನ ವಿರುದ್ಧವಾಗಿರ್ತಕ್ಕಂಥ ಹೇಳಿಕೆಯನ್ನು ಇವರು ಕೊಟ್ಟಿದ್ದಾರೆ. ಯುಟಿ ಖಾದರ್ ಅವರು ಮೊದಲು ಇಂಥ ಅಸಂಬದ್ಧ ಹೇಳಿಕೆ ಕೊಡೋದನ್ನು, ಚಾಳಿಯನ್ನು ಅವರು ಮೊದಲು ನಿಲ್ಲಿಸಬೇಕು. ಯಾಕೆಂದರೆ ಇವಾಗ ದಕ್ಷಿಣ ಕನ್ನಡ ಜಿಲ್ಲೆ ಏನು ನಮ್ಮ ಮಂಗಳೂರು ಪೊಲೀಸ್ ಕಮಿಷನರೇಟ್ ಇಲ್ಲಿ ಕಮಿಷನರ್ ಆಗಿ ಬಂದಿರತಕ್ಕಂಥ ಸುಧೀರ್ ಕುಮಾರ್ ರೆಡ್ಡಿ ಬಂದ ನಂತರ ಇಲ್ಲಿಯ ಕಾನೂನು ಸುವ್ಯವಸ್ಥೆಯನ್ನು ಯಾವ ಗುಂಡಿನ ಶಬ್ದ ಆಗಲಿ ಅಥವಾ ಯಾವ ಬಲಪ್ರಯೋಗನೂ ಇಲ್ಲದೆ ಕಾನೂನು ಸುವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಹತೋಟಿಗೆ ತಂದಿರುವಂಥ ಕೆಲಸವನ್ನು ಬಹಳ ಮಾದರಿಯಾಗಿ ನಡೆಸಿದ್ದಾರೆ. ಇಂಥ ಒಂದು ಪೊಲೀಸ್ ಕಮಿಷನರ್ ಮಂಗಳೂರಿನಲ್ಲಿ ಇರಬೇಕಾದ್ರೆ, ಅಥವಾ ಜಿಲ್ಲೆ SP ಆಗಿರ್ತಕ್ಕಂಥ ಅರುಣ್ ಕುಮಾರ್ ಅವರಾಗಿರ್ಬೋದು, ಇವರಿಬ್ಬರೂ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆಯನ್ನು ಸಂರಕ್ಷಿಸುವ ಅಥವಾ ಈ ನೆಲದ ಕಾನೂನನ್ನು, ಇಲ್ಲಿ ಜನರನ್ನು ಅವರಿಗೆ ಯಾವುದೇ ರೀತಿಯ ಕ್ರಿಮಿನಲ್ ಅಥವಾ ಅಕ್ರಮ ನಡೆಯದಂತೆ ರೀತಿಯಲ್ಲಿ ಹತೋಟಿಗೆ ತರುವಂಥ ಕೆಲಸವನ್ನು ಮಾದರಿಯಾಗಿ ನಡೆಸಿದ್ದಾರೆ. ನಿಜಕ್ಕೂ ಅವರ ಮಾದರಿಯನ್ನು ಪ್ರಶಂಸೆ ಮಾಡುವಂಥ ಕೆಲಸ ಇವತ್ತಿನ ಸರ್ಕಾರ ಮಾಡಬೇಕಿತ್ತು. ಅದಕ್ಕೆ ಬದಲಾಗಿ ಇವತ್ತು ಯುಟಿ ಖಾದರ್ ಅವರು ಉಸ್ತುವಾರಿ ಮಂತ್ರಿಗಳು ಏನಂದರೆ ಬೇರೆ ಒಬ್ಬರು ಅಧಿಕಾರಿ ಇರುವಂಥ ಸಂದರ್ಭದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಕ್ರಿಮಿನಲ್ಗಳಿಗೆ, ಗೂಂಡಾಗಳಿಗೆ ಏನು ಎನ್ಕೌಂಟರನ್ನು ಮಾಡಿ ಭಯವನ್ನು ಹುಟ್ಟಿಸಿದ್ರು. ಆ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಂಥ ಒಂದು ಹೇಳಿಕೆಯನ್ನು ಕೊಡಲಿಕ್ಕೆ ಈ ನೆಲದ ಕಾನೂನು ಅವಕಾಶ ಮಾಡಿಕೊಡುತ್ತಾ, ಅಥವಾ ಯಾವುದೋ ಕಾರಣಕ್ಕೋಸ್ಕರ ಕ್ರಿಮಿನಲ್ಗಳಿಗೆ, ಗೂಂಡಾಗಳಿಗೆ ಈ ರೀತಿ ಕೈಗೋ ಕಾಲಿಗೆ ಗೋಲಿ ಹಾಕಲಿಕ್ಕೆ ಅಥವಾ ಅವರಿಗೆ ಎನ್ಕೌಂಟರ್ ಮಾಡಲಿಕ್ಕೆ ಅವಕಾಶವನ್ನು ಈ ನೆಲದ ಕಾನೂನು ಅಥವಾ ಈ ದೇಶದ ಸಂವಿಧಾನ ಅವಕಾಶ ಮಾಡಿಕೊಡುತ್ತಾ, ಹಾಗೆ ಇದ್ದರೆ ಯಾವ ರೀತಿಯ ಹೇಳಿಕೆಯನ್ನು ಇವರು ಕೊಟ್ಟಿದ್ದಾರೆ? ಇಂಥ ಹೇಳಿಕೆಯನ್ನು ಕೊಡಲಿಕ್ಕೆ ಈ ರೀತಿ ಯುಟಿ ಖಾದರ್ ಅವರು ಕೊಡ್ತಾರೆ ಅಂತ ಅಂದರೆ, ಇದರ ಹಿಂದೆ ಅಂದರೆ ಈ ಪೊಲೀಸ್ ಕಮಿಷನರ್ ಬರುವ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಿನನಿತ್ಯ ಕಮ್ಯುನಲ್ ಗಲಾಟೆ ಆಗ್ತಾ ಇತ್ತು, ಅಲ್ಲಲ್ಲಿ ಕೊಲೆ ಆಗ್ತಾ ಇತ್ತು, ಸುಲಿಗೆ ಆಗ್ತಾ ಇತ್ತು, ಅಕ್ರಮ ದಂಧೆ ಆಗ್ತಾ ಇತ್ತು. ಆವಾಗ ಯಾಕೆ ಯುಟಿ ಖಾದರ್ ಅವರು ಒಂದು ಶಬ್ದವನ್ನು ಮಾತಾಡಿಲ್ಲ? ಅಲ್ಪಸಂಖ್ಯಾತ ಸಮುದಾಯದ ಮೇಲೆ, ಮುಸಲ್ಮಾನರ ಮೇಲೆ ದಾಳಿ ಆಗ್ತಾ ಇತ್ತು, ಮತೀಯ ರಾಜಕಾರಣ ಆಗ್ತಾ ಇತ್ತು, ದಿನಕ್ಕೊಂದು ಕೊಲೆ ನಡೀತಾ ಇತ್ತು. ಆವಾಗ ಒಂದು ಮಾತು ಕೂಡ ಯುಟಿ ಖಾದರ್ ಅವರು ಈ ರೀತಿಯ ಒಂದು ಗಟ್ಟಿತನದ ಹೇಳಿಕೆಯನ್ನು ಕೊಡಲಿಲ್ಲ. ಇವಾಗ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಇಲ್ಲಿ ಸುರಕ್ಷತೆಯಲ್ಲಿ ಇದೆ. ಯಾವುದೇ ರೀತಿಯ ಕ್ರಿಮಿನಲ್ ಆಕ್ಟಿವಿಟೀಸ್ ಆಗಲಿ, ಗಾಂಜಾ ಅಫೀಮ್ ಆಗಲಿ, ಅಥವಾ ಮತೀಯ ಕಲಹಗಳಾಗಲಿ, ಅಥವಾ ಮತೀಯ ರಾಜಕಾರಣ ಆಗಲಿ, ಇಂಥದ್ದು ಯಾವುದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಲ್ಲಿ ನಡೆಯದೇ ಇರುವಾಗ ಇಂಥ ಹೇಳಿಕೆ ಅಗತ್ಯತೆ ಇಲ್ಲದೆ ಇರಬೇಕಾದ್ರೆ ಆ ರೀತಿಯ ಹೇಳಿಕೆಯನ್ನು ಯಾವ ಕಾರಣಕ್ಕೋಸ್ಕರ ಕೊಟ್ಟಿದ್ದಾರೆ? ಈ ರೀತಿಯ ಒಂದು ಏನು ಹೇಳಿಕೆ ವಿನಾಕಾರಣ ಕೊಡುವಂಥ ಅಥವಾ ಯಾವುದೇ ಅಸಂಬದ್ಧ ಹೇಳಿಕೆ ಕೊಡೋದನ್ನು ಯುಟಿ ಖಾದರ್ ಅವರು ಮೊದಲು ನಿಲ್ಲಿಸಬೇಕು. ಇದು ನಿಮ್ಮ ಘನತೆಗೆ ಶೋಭೆ ತರ್ತಕ್ಕಂಥ ಹೇಳಿಕೆ ಅಲ್ಲ.
ಈಗ ನಮ್ಮ ಮಂಗಳೂರು ನಗರದ ಪೊಲೀಸ್ ಕಮಿಷನರ್ ಯಾರಿದ್ದಾರೆ, ಸುಧೀರ್ ಕುಮಾರ್ ರೆಡ್ಡಿ ಇದ್ದಾರೆ, ಅವರ ಮೇಲೆ ನಮಗೆ ಈ ಜಿಲ್ಲೆಯ ಜನರಿಗೆ ಅಥವಾ ಈ ನಗರದ ಜನರಿಗೆ ಸಂಪೂರ್ಣವಾಗಿ ಭರವಸೆ ಇದೆ. ಮತ್ತು ಅವರು ಒಂದು ಒಳ್ಳೆ ರೀತಿಯ ಕಾನೂನು ಸುವ್ಯವಸ್ಥೆಯನ್ನು ಒಂದು ಸಂರಕ್ಷಿಸುವಂಥ ಕೆಲಸವನ್ನು ಅಥವಾ ಒಳ್ಳೆ ಅಧಿಕಾರಿಯಾಗಿ ಇಲ್ಲಿಯ ದಕ್ಷ ಅಧಿಕಾರಿಯಾಗಿ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನೋರ ಬಗ್ಗೆ ಅವರ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ. ಮತ್ತು ಅದೇ ರೀತಿ ಅವರು ವರ್ತನೆಯನ್ನು ಮಾಡಿದ್ದಾರೆ, ಆ ರೀತಿಯ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ SP ಆಗಿರ್ಬೋದು, ಅವರು ಕೂಡ ಒಳ್ಳೆಯ ರೀತಿಯ ಒಂದು ಕಾನೂನು ಸುವ್ಯವಸ್ಥೆಯನ್ನು ರಕ್ಷಿಸುವಂಥ, ಜನರ ಕಾನೂನಿಗೆ ಭಂಗ ತರದಂತೆ ಯಾವ ಕೆಲಸವನ್ನು ಕೂಡ ಅವರು ಮಾಡದಿರಲಿಲ್ಲ. ಒಂದು ಒಳ್ಳೆಯ ಒಂದು ರಕ್ಷಣೆ ಕೊಡುವಂಥ ಕೆಲಸವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಇವರಿಬ್ಬರು ಅಧಿಕಾರಿಗಳು ಬಂದ ನಂತರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನೆಮ್ಮದಿಯಲ್ಲಿದೆ. ಅಥವಾ ಯಾವುದೇ ರೀತಿಯ ಕೊಲೆ, ಕ್ರಿಮಿನಲ್ ಆಕ್ಟಿವಿಟೀಸ್ ನಡೀತಾ ಇಲ್ಲ. ಗಾಂಜಿ, ಅಫೀಮನ ಎಲ್ಲ ಸಂಪೂರ್ಣವಾಗಿ ಹದ್ದುಬಸ್ತಲ್ಲಿ ಇಡುವಂಥ ಕೆಲಸವನ್ನು ಈ ಇಬ್ಬರು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ಇಬ್ಬರು ಅಧಿಕಾರಿಗಳ ಮೇಲೆ ಸಂಪೂರ್ಣವಾಗಿ ಇಲ್ಲಿಯ ಜನರು ಕೂಡ ನಂಬಿಕೆಯನ್ನು ಇಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರ ಈ ರೀತಿಯ ಹೇಳಿಕೆ ಕೊಡುವುದನ್ನು UT ಖಾದರ್ ನಿಲ್ಲಿಸಬೇಕು. ಈ ದಕ್ಷ ಅಧಿಕಾರಿಗಳು ಯಾರಿದ್ದಾರೆ, ಸುಧೀರ್ ಕುಮಾರ್ ರೆಡ್ಡಿ ಆಗಿರ್ಬೋದು, ಅರುಣ್ ಕುಮಾರ್ ಏನಿದೆ, ಇವರ ಮಾದರಿಯನ್ನು ಇಡೀ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಭಾಗದಲ್ಲೂ ಕೂಡ ಮಾದರಿಯನ್ನು ಅನುಸರಿಸುವಂಥ ಒಂದು ಹೇಳಿಕೆಯನ್ನು ಅಥವಾ ಇಂಥ ಅಧಿಕಾರಿಗಳು ಎಲ್ಲ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸುವ ರೀತಿಯಲ್ಲಿ ಅವರನ್ನು ಮಾದರಿಯಾಗಿ ಇಟ್ಕೊಂಡು ಕೆಲಸ ನಿರ್ವಹಿಸಬೇಕೆಂತ ಎಂಬ ಒಂದು ಮಾತನ್ನು ಕೂಡ ರಾಜ್ಯಕ್ಕೆ ಕೊಡಲಿಕ್ಕೆ ಸಾಧ್ಯ ಆಗಬೇಕು. ಅದು ಬಿಟ್ಟು ಈ ರೀತಿ ಅಸಂಬದ್ಧ ಹೇಳಿಕೆ ಕೊಡೋದನ್ನು, ಕಾನೂನಿಗೆ, ಈ ನೆಲದ ಕಾನೂನಿಗೆ ವಿರುದ್ಧವಂತ ಹೇಳಿಕೆ ಕೊಡೋದನ್ನು ನಿಲ್ಲಿಸಬೇಕು ಅಂತ ನಾವು ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಅದೇ ಒಂದು ಈ ರೀತಿಯ ಹೇಳಿಕೆ ಏನೆಂದರೆ, ನಮ್ಮ ಜಿಲ್ಲೆಯ ಅಥವಾ ಮಂಗಳೂರು ನಗರದ ಪೊಲೀಸ್ ಕಮಿಷನರನ್ನು ಅವಮಾನಿಸುವಂಥ ಹೇಳಿಕೆ ರೀತಿಯಲ್ಲಿ ನಮಗೆ ಕಾಣ್ತಾ ಇದೆ. ನೋಡಿ, ಅವಾಗ ಇರುವಂಥ ಅಧಿಕಾರಿ ಕೈಗೋ ಕಾಲಿಗೋ ಗುಂಡು ಹೊಡೆದು ಅವಾಗ ಸಾಲು ಸಾಲಾಗಿ ನಮ್ಮ ಮನೆಯ ಮುಂದೆ ರೌಡಿಗಳು ಅಥವಾ ಅಕ್ರಮಿಗಳು ಬಂದು ನಮ್ಮ ಮನೆಯ ಮುಂದೆ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಬಂದು ಕಮಿಷನರಿಗೆ ಒಂದು ಮಾತು ಹೇಳಿ ಅನ್ನೋ ರೀತಿಯಲ್ಲಿ ಆ ರೀತಿಯ ಒಂದು ವಾತಾವರಣ ನಿರ್ಮಿಸಿದ್ದಾರಂತಂದರೆ, ಆ ಸಂದರ್ಭದಲ್ಲೂ ಕೂಡ ಏನು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಕಡಿಮೆ ಆಗಿಲ್ಲ. ಗುಂಡು ಹೊಡೆದ ತಕ್ಷಣ ಅಥವಾ ಕೈಗೋ ಕಾಲಿಗೋ ಗುಂಡು ಹೊಡೆದ ತಕ್ಷಣ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಆಗಲಿ, ಮತೀಯ ಸಂಘರ್ಷಗಳಾಗಲಿ, ಕೋಮು ರಾಜಕಾರಣ ಆಗಲಿ, ಅಥವಾ ಒಂದು ಧರ್ಮವನ್ನು ಇನ್ನೊಂದು ಧರ್ಮದ ಯುವಕರನ್ನು ಕೊಲೆ ಮಾಡುವಂಥ ಘಟನೆಗಳು ನಿಂತಿಲ್ಲ. ಆವಾಗನೂ ಇತ್ತು. ಕೇವಲ ಆವಾಗ ಏನೋ ಇವರ ಮನೆಗೆ ಬಂದು ಆ ಥರ ಹೇಳಿ ಅವರನ್ನು ಸಂರಕ್ಷಿಸುವ ಕೆಲಸ UT ಖಾದರ್ ಅವರು ಮಾಡಿದಾರಾ ಎಂಬ ಅನುಮಾನ ಕೂಡ ನಮಗೆ ವ್ಯಕ್ತ ಆಗ್ತಾ ಇದೆ. ಇವಾಗ ಯಾವುದು ಗುಂಡು ಹೊಡೆಯೋದಾಗಲಿ, ಯಾವುದೇ ಶಬ್ದ ಇಲ್ಲದೆ ಕಾನೂನು ಸುವ್ಯವಸ್ಥೆಯನ್ನು ಸುಧೀರ್ ಕುಮಾರ್ ರೆಡ್ಡಿ ಆಗಲಿ, ಅರುಣ್ ಕುಮಾರ್ ಅವರು ಸಂಪೂರ್ಣವಾಗಿ ಆ ರೀತಿಯ ಒಂದು ಒಳ್ಳೆ ಕೆಲಸವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಲ್ಲಿ ಮಾಡಿದಾರಂತ ಅಂದರೆ, ಇನ್ನೇನಕ್ಕೆ ಗುಂಡು ಹೊಡೆಯುವ ಶಬ್ದ ಕೇಳಬೇಕು ಅಥವಾ ನಕಲಿ ಎನ್ಕೌಂಟರ್ ಮಾಡಬೇಕು? ಒಂದು ಅಪರಾಧ ಯಾರು ಕ್ರಿಮಿನಲ್ಗಳಿಗೆ ಅಥವಾ ಈ ರೀತಿಯ ರೌಡಿಗಳಿಗೆ ಗುಂಡು ಹೊಡೆಯುವ ಅವಕಾಶವನ್ನು ಆ ರೀತಿ ಒಂದು ಹೇಳಿಕೆಯನ್ನು ಕೊಡ್ತಾರಂತ ಅಂದರೆ, ಇದು ಸುಧೀರ್ ಕುಮಾರ್ ರೆಡ್ಡಿಯನ್ನು ಅವಮಾನಿಸುವಂಥ ಕೆಲಸ ಅಥವಾ ಪೊಲೀಸ್ ಇಲಾಖೆಯನ್ನೇ ಅವಮಾನಿಸುವಂಥ ಇದರ ಹಿಂದೆ ಉದ್ದೇಶ ಅಡಗಿದೆ. ಮತ್ತು ಈ ರೀತಿ ಗುಂಡು ಹೊಡೆಯೋದಕ್ಕೆ ನೆಲದ ಕಾನೂನು, ಸಂವಿಧಾನ ಕೂಡ ಅವಕಾಶ ಮಾಡಿಕೊಡೋದಿಲ್ಲ. ಗುಂಡು ಹೊಡೆಯುವ ಅಥವಾ ಯಾರಿಗೂ ಒಂದು ಅಪರಾಧಿಗೆ ಶಿಕ್ಷೆ ಕೊಡೆಯುವಂಥ ಕೆಲಸ ನೆಲದ ಕಾನೂನು ಅಲ್ಲದೆ ಅಥವಾ ನಮ್ಮ ದೇಶದ ಕೋರ್ಟ್ ಅಲ್ಲದೆ ಈ ರೀತಿ ಪೊಲೀಸರಿಗೆ ಶಿಕ್ಷಿಸುವಂಥ ಏನು ಕಾನೂನು ಅಥವಾ ಅವರಿಗೆ ಶಿಕ್ಷಿಸುವಂಥ ಹಕ್ಕು ಯಾರಿಗೂ ಕೂಡ ಕೊಟ್ಟಿಲ್ಲ. ಜನರಿಗೆ ಒಂದು ಬದುಕುವ ಹಕ್ಕನ್ನು ಸಂವಿಧಾನ ಕೊಟ್ಟಿದೆ. ಹಾಗಾಗಿ ಅಪರಾಧಿ ಅವನ ಅಪರಾಧ ಸಾಬೀತಾಗುವವರೆಗೂ ಕೂಡ ಯಾವುದೇ ರೀತಿಯ ಈ ರೀತಿಯ ಹಿಂಸೆಯನ್ನು ಅಥವಾ ಅವರಿಗೆ ಶಿಕ್ಷೆ ಕೊಡುವಂಥ ಅಧಿಕಾರ ಪೊಲೀಸ್ ಇಲಾಖೆಗೂ ಕೂಡ ಇಲ್ಲ.